ಒಂದಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಜನ ಮಾತಾಡಿರ್ತಾರಲ್ಲ, ಅವ್ರ ಹಂಗೆ ಅವ್ರ ಹಿಂಗೆ ಇದು ಅದು ಅಂತ ಒಂದಷ್ಟು ನಮ್ಗೆ ಮಾತುಗಳು ಕೇಳಿಸಿರತ್ತಲ್ಲ. ಸೊ ನಾವು ಪ್ರತ್ಯಕ್ಷವಾಗಿ ನೋಡೋವರೆಗೂ ಯಾವ್ದನ್ನು ನಂಬಾರ್ದು ಅಂತ ಅವ್ರ ವಿಚಾರದಲ್ಲಿ ನನಗೆ ರಿಯಲೈಸ್ ಆಗಿದ್ದುಂಟು. ಎಲ್ಲ ಅಂತೆಗಳು ತುಂಬಾ ಓಡಾಡ್ತಾ ಇದ್ವಿ. ಅಲ್ಲಿ ಮೈಂಡ್ ಯೋರ್ ಓನ್ ಬಿಸ್ನೆಸ್ ಅಂತಾರಲ್ಲ, ಅದನ್ನ ಕೆಲವ್ರಿಗೆ ರಿಮೈಂಡ್ ಮಾಡ್ತಾ ಇರ್ಬೇಕಾಗತ್ತೆ ನಾವು. ಯಾಕಣ ಹಿಂಗ್ ಕೂತಿದ್ದೀರಾ, ಈ ಬೇವರ್ಸಿನಿಂದಾನೇ ಆಗಿರೋದು ಅಂತ ಅಂದ್ಬಿಟ್ಟು ಸಡನ್ ಆಗಿ ನಾನು ಸೀರಿಯಸ್ ಆಗಿ ಕೂತಾಗ ನನ್ಗೆ ಅವಾಗ ಬಾಲಣ್ಣನ ಬಗ್ಗೆ ಅಂದರೆ ಸರ್ ಚೆನ್ನಾಗಿದ್ದೀರಾ ಸರ್ ಆ ಥರ ಸಡನ್ ಆಗಿ ಈ ಬೇವರ್ಸಿಂದ ಆಗಿದ್ದು ಅಂದ್ಬಿಟ್ಟು ನಾನು ಸಡನ್ ಆಗಿ ಹಿಂಗೆ ತಿರ್ಬಿಟ್ಟು ಏನಣ್ಣ ಅಂತ. ಆಕ್ಚುಲಿ ಏನ್ ಗೊತ್ತಾ, ನಾವು ಶೂಟಿಂಗ್ ನಲ್ಲಿ ಜಾಸ್ತಿ ಸಮಯ ಸ್ಪೆಂಡ್ ಮಾಡಿಲ್ಲ. ಈಗ ಹುಡುಗಿ ಇನ್ನೋಸೆಂಟ್ ಆಗಿದ್ದೋಳು ಹೇಗೆ ವಿಲನಿಶ್ ಆಗಿ ಟರ್ನ್ ಆದ್ಲು, ಆ ಡ್ಯುವೆಲ್ ಕ್ಯಾರೆಕ್ಟರ್ಸ್ ಹೇಗೆ ಅನ್ನೋದು ಆಡಿಯನ್ಸ್ಗೂ ಒಂದ್ ಕಡೆ ಥ್ರಿಲ್ ಇದೆ. ಅದೇ ಹೂ ಪೆಟಲ್ಸ್ನ ಕಿತ್ತಿ ಬಿಸಾಕ್ತಾರಲ್ಲ ಹಂಗೆ ಎಳ್ದಿದ್ದಾನ ಅವನ್ನ. ಮರ್ತೋಯ್ತು. ಅಂದ್ರೆ ಮಾತಾಡ್ಬೇಕಾದ್ರೆ ಇಲ್ಲಿ ನಾವು ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್, ಅವನ ಪ್ರಕಾರ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಮಾತಾಡ್ಬೇಕಾದ್ರೆ ಡಿಸೆಂಟ್, ಇನ್ನಸೆಂಟ್, ನೀಟ್, ಸ್ಟ್ಯಾಂಡರ್ಡ್ ಎಲ್ಲ ಇರುತ್ತೆ. ಬರ್ತ್ ನೋಡಿ ಭಾಷೆ. ಸಿನಿಮಾ ಏನು ಅಂತ ನಂಗೆ ಗೊತ್ತಾಗ್ಬಿಡ್ಬೇಕು. ಅಂದ್ರೆ ನಿಮಗ್ ಗೊತ್ತಾಗ್ಬಿಟ್ರೆ ಮತ್ತೆ ನಾವು ರಿಲೀಸ್ ಯಾಕೆ ಮಾಡ್ತಾ ಇರೋದು, ಇಂಟರ್ವ್ಯೂ ಯಾಕೆ ಮಾಡ್ತಾ ಇರೋದು, ಮತ್ತೆ ಎಷ್ಟ್ ಬೇಕು ಅಷ್ಟೇ ಹೇಳೋದು. ಇದು ಎಷ್ಟು ಬೇಕು ಅಷ್ಟು ಹೇಳ್ತಾ ಇಲ್ಲ ಅಂತ ನಾನು ಇಲ್ಲ. ನನ್ ಲಾಸ್ಟ್ ಇಂಟರ್ವ್ಯೂನಲ್ಲಿ ಕಿರಣ್ ಸರ್ ಬೈತವ್ರೆ ನನ್ಗೆ. ಹಿಂಗೆ ಕಣ್ಣಿಟ್ಟವ್ರು ಎಲ್ಲ ಹೇಳಿ ಮುಗಿಸ್ಬಿಟ್ರೆ ಭಾರಿ ಬುದ್ಧಿ. ಅರ್ಥ ಆಯ್ತಾ ಕಂಟೆಂಟ್? ಅರ್ಥ ಆಯ್ತು. ಅರ್ಥ ಆಯ್ತು. ಥ್ಯಾಂಕ್ಸ್. ನೀವೇನ್ ಮಾತಾಡಿದ್ರು ನಾವು ರೆಡಿ, ನೀವು ಮಾತಾಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಇದೇ ಮೇ 15ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಶೇರ್ ಸಿನಿಮಾದ ಟೀಮ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ. ಹಾಗೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗೋಣ. ಹಾಗೆ ಸಿನಿಮಾದ ಕಾರ್ತಿಕ್ ಅವರು ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ಕ್ಯಾರೆಕ್ಟರ್ ಅಂತ ಕೇಳ್ಪಟ್ಟಿದ್ದೀನಿ, ಅವ್ರ ಜೊತೆಗೇನೆ ಮಾತಾಡೋಣ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಸಿನಿಮಾದಲ್ಲಿ ಒಂದು ಖಡಕ್ ಪೊಲೀಸ್ ಆಫೀಸರ ಅಥವಾ ಆಟ ಆಡಿಸೋ ಪೊಲೀಸ್ ಆಫೀಸರ ಗೊತ್ತಿಲ್ಲ, ಸಿನಿಮಾ ನೋಡಿ ತಿಳ್ಕೋಬೇಕು. ಬಟ್ ಪೊಲೀಸ್ ಆಫೀಸರ್ ಆಗಂತೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ತನಿಷಾ ಕುಪ್ಪಂಡ್ ಅವರು, ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನೀವು ಹೇಗಿದ್ದೀರಾ? ನಮಸ್ತೆ, ಸಕ್ಕದಾಗಿದ್ದೀನಿ. ಎಸ್. ಹಾಗೆ ಸಿನಿಮಾದ ಹೀರೋಯಿನ್ ಇಲ್ಲಿ ಭುವನ ಅವರು ನಮ್ಮ ಜೊತೆ ಇದ್ದಾರೆ. ಜಸ್ಟ್ ಭೂ, ಕರೆಕ್ಟ್ ಅಲ್ಲ? ರೈಟ್. ಭೂ ಅವ್ರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದ್ದೀರಾ? ಭೂ ಸೂಪರ್ ಆಗಿದ್ದಾಳೆ. ಅಂದ್ರೆ ಸ್ವಲ್ಪ ಅದ್ರಲ್ಲೂ ಸೆ ತುಂಡಾಕು ನಂಗೆ ಇವ್ರೆ ಹೆಸರನ್ನೇ ತುಂಡಾಕು. ಈಸಿ ಆಯ್ತಲ್ಲ, ಯು ಕ್ಯಾನ್ ಕಾಲ್ ಈಸಿಲಿ ನೆಕ್ಸ್ಟ್. ಎಸ್, ಮೊದಲಿಗೆ ಕಾರ್ತಿಕ್ ಅವರೇ, ಶೇರ್ ಅಂದ ತಕ್ಷಣ ಏನ್ ಹೇಳ್ತೀರಾ? ಶೇರ್ ಅಂದ ತಕ್ಷಣ ನಂಗೆ ಫಸ್ಟ್ ನೆನಪಾಗೋದು ದ ವೈಬ್ರೇಷನ್ ಆಫ್ ದ ಮೂವಿ, ದ ಕ್ಯಾರೆಕ್ಟರ್ ಆಫ್ ದ ಮೂವಿ, ಓವರ್ ಆಲ್ ಒಂದು ಕಂಟೆಂಟ್, ಸಿನಿಮಾದ ಒಂದು ಶೇರ್ ಮೂವಿಯಲ್ಲಿ ಇರುವಂಥ ಒಂದು ಕಂಟೆಂಟ್ ಆಗಿರ್ಬೋದು, ನನಗೆ ಅದು ನೆನಪಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಸ್ಪೆಂಡ್ ಮಾಡಿರೋಂಥ ಟೈಮ್, ಶೂಟ್ ಮಾಡಿರೋಂಥದ್ದು, ಅದೆಲ್ಲ ವಂಡರ್ಫುಲ್ ಮೆಮೊರೀಸ್. ನನಗೆ ಫಸ್ಟ್ ಶೇರ್ ಅಂದ ತಕ್ಷಣ ಅದೇ ನೆನಪಾಗೋದು. ಓಕೆ, ಎಸ್, ಅದನ್ನ ಶೇರ್ ಮಾಡಿದ್ರಿ ನಮಗೆ. ಏನಂದ್ರೆ ಇವನ ಹೆಸರು ನನ್ನ ಫೋನ್ ನಲ್ಲಿ ಇಸ್ ಲೈಕ್ ಕಾರ್ತಿಕ್ ಶೇರ್. ಅದೇ ಶೇರ್ ಅಂದ ತಕ್ಷಣ ಏನ್ ನೆನಪಾಗುತ್ತೆ, ಆ ಫೋನ್ ನ ರಿಸೀವ್ ಮಾಡೋಕೆ ಬೋಲೋ ಕಾರ್ತಿಕ್ ಶೇರ್. ವಿ ಆರ್ ಸೋ ಮಚ್ ಯೂಸ್ ಟು ಇಟ್, ಲೈಕ್ ಶೇರ್ ಅಂತ ಅದನ್ನ ಹೆಸರು ಪಕ್ಕದಲ್ಲಿ ಹಾಕೊಂಡು ಇವತ್ತಿಗೂ ಹಂಗೆ ಇದೆ. ಸೊ ಅವ್ನು ಶೇರ್ ಅಂದ ತಕ್ಷಣ ಏನ್ ನೆನಪಾಗುತ್ತೆ ಅಂದ್ರೆ ನನಗೆ ಶೇರ್ ಅಂದ ತಕ್ಷಣ ಕಾರ್ತಿಕ್ ಶೇರ್ ಅಂತ ನೆನಪಾಗುತ್ತೆ. ಅದು ಇವತ್ತಿಗೂ ಹಂಗೆ ಇದೆ. ಅಂದ್ರೆ ಸಡನ್ ಆಗಿ ಫೋನ್ ಅವ್ರು ಪಿಕ್ ಮಾಡಿದ ತಕ್ಷಣ ಹೇಳದ ಬೋಲೋ ಕಾರ್ತಿಕ್ ಶೇರ್ ಅಂತ. ಫಾರ್ ಎಕ್ಸಾಂಪಲ್, ಈಗ ಯಾರಾದ್ರೂ ನಿಮ್ ಟೀಮ್ ಅವ್ರಿಗೆ ಇವ್ರ ಹತ್ರ ಹೋಗಿ ನಾನು ತನಿಷ್ ಅವ್ರ ನಂಬರ್ ಕಳಿಸ್ತೀರಾ ಅಂದ್ರೆ ಶೇರ್ ಮಾಡ್ತೀನಿ, ಈಸಿಯಾಗಿ ಮಾಡ್ತೀನಿ. ಯಾರು ಶೇರ್ ಮಾಡಕ್ ಯೋಚನೆ ಮಾಡಲ್ಲ. ಶೇರ್ ಸಿನಿಮಾದಲ್ಲಿ ಇಂದ್ರಾಣಿ ಅನ್ನುವಂಥದ್ದು ನನ್ನ ಪಾತ್ರ. ಪೊಲೀಸ್ ಆಫೀಸರ್ ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತೇ ಇದೆ. ಲುಕ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸ್ವಲ್ಪ ಖಡಕ್ ಆಗಿರುವಂತಹ ಪಾತ್ರ ಅಂತ. ಈ ಖಡಕ್ ಜೊತೆಗೆ ಇದ್ರಲ್ಲಿ ಇನ್ನೊಂದು ಏನಂತಂದ್ರೆ, ಈ ಪಕ್ಕ ಲೋಕಲ್ ಇದ್ರೆ ಹೆಂಗಿರತ್ತಲ್ವಾ, ಅಂದ್ರೆ ಈ ಸಿಟಿ ಮಾರ್ಕೆಟ್ ಅಲ್ಲಿ ಮಾತಾಡುವಂತಹ ಜನರ ಮಧ್ಯೆ ನಾವು ಅವ್ರ ತರಾನೇ ಮಾತಾಡ್ಬೇಕಾಗತ್ತೆ ಅನ್ನೋಂತ ಒಂದು ರೂಢಿ ಇದೆ. ಈ ಪೊಲೀಸು ಅಥವಾ ಕಳ್ಳರಾಗಿರ್ಬೋದು ಅಥವಾ ವಿಲನ್ ಅಂತ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅವ್ರಾಗಿರ್ಬೋದು, ಅವ್ರಗಳ ಜೊತೆ ಮಾತಾಡ್ಬೇಕಾದ್ರೆ ಆ ಲೆವೆಲ್ಗೆನೆ ನಾವು ಇಳಿದು ಮಾತಾಡ್ಬೇಕು ಅನ್ನೋದನ್ನ ನೀವು ಈ ಇಂದ್ರಾಣಿ ಪಾತ್ರದಲ್ಲಿ ನೋಡ್ಬೋದು. ಇವಾಗ ನಾನ್ ಕರ್ದಾಗ ಇಲ್ಲಿ ಸ್ಟೇಷನ್ ಬರ್ಬೇಕಿಲ್ಲ ಅಂದ್ರೆ ಒಬ್ಬೊಬ್ರನ್ನು ತೋರಣ ಕಟ್ಬಿಡ್ತೀನಿ ಅನ್ನೋ ತರದ್ ಒಂದು ಪಾತ್ರ ಇದು. ಸೊ ತುಂಬಾ ವಿಭಿನ್ನವಾಗಿತ್ತು ನನಗೆ ಈ ಶೂಟಿಂಗ್ ಮಾಡುವಂತ ಸಮಯ. ಯಾಕೆಂತಂದ್ರೆ ಅಲ್ಲಿವರೆಗೂ ನಾನು ಮಾಡ್ತಾ ಇದ್ದಂಥದ್ದು ಒಂದ್ ಸ್ವಲ್ಪ
ಗ್ಲಾಮರಸ್ ಪಾತ್ರ ಅಂತ ಅನ್ಕೊಳ್ಬಹುದು, ಅಥವಾ ಸೆಡೆಕ್ಟಿವ್ ಆಗಿ ಆಕ್ಟ್ ಮಾಡುವಂಥದ್ದಾಗಿರ್ಬೋದು, ಲವ್ಲಿ ಜಾಯ್ಫುಲ್ ಪಾತ್ರಗಳು, ಅಥವಾ ಪ್ರಾಪರ್ ವಿಲನ್. ಸೊ ನನಗೆ ಇದು ಬಂದಾಗ ಇಲ್ಲಿ ನಾನು ವಿಲನ್ದು ಡೈಲಾಗ್ ಸೆನ್ಸ್ ನ ಕ್ಯಾರಿ ಮಾಡ್ಬೇಕು, ಬಟ್ ಲುಕ್ ಅಲ್ಲಿ ಲೋಕಲ್ ಆಗಿ ಇರ್ಬೇಕು. ಅಂಡ್ ಅದ್ ಲೋಕಲ್ ಆಗಿ ನಾವು ಕಾಣಿಸೋದಕ್ಕೋಸ್ಕರನೇ ಅಂದ್ರೆ ನಮ್ಮ ಡೈರೆಕ್ಟರ್ ಚಾಯ್ಸ್ ಆಫ್ ಕೋರ್ಸ್. ಸೊ ಹಿ ಮೇಡ್ ಮಿ ಲುಕ್ ಮೋರ್ ಡಾರ್ಕರ್, ಅಂದ್ರೆ ಮೇಕಪ್ ಶೇಡ್ ಡೌನ್ ಮಾಡಿ, ಅದಲ್ಲದೆ ಒಂದು ಟೂತ್ ಪಿಕ್ ನ ಕ್ಯಾರಿ ಮಾಡುವಂತದ್ದಾಗಿರ್ಬಹುದು. ಮತ್ತೆ ಪೋನಿ ಹಾಕ್ಬೇಕಾದ್ರೆ ತೀರಾ ರಫ್ ಆಗಿ, ಇವಾಗ ರಫ್ ಅಂಡ್ ಟಫ್ ಲೇಡೀಸ್ ಅಂತ ನಾವು ಪೊಲೀಸ್ ಅವ್ರನ್ನ ಯಾರನ್ನ ಕನ್ಸಿಡರ್ ಮಾಡ್ಬೋದು, ಜಸ್ಟ್ ಹಿಂಗ್ ತೆಗೆದು ಒಂದು ಪೋನಿ ಹಾಕಿರ್ತಾರೆ, ನೀಟ್ ಡ್ರೇಪ್ಡ್ ಇರಲ್ಲ, ಅದು ನೀಟಾಗಿ ಕೂಮ್ ಮಾಡಿರೋ ಹಂಗೆ ಕಾಣಿಸಲ್ಲ, ಅದು ಆ ಪುಡಿ ಕೂದಲು ಎಲ್ಲ ಸೈಡ್ ಅಲ್ಲಿ ಹಂಗೆ ಇರುತ್ತೆ. ಆ ತರದ್ದು ನೀಟಾಗಿ ಹೆಂಗಿರುತ್ತೆ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿರ್ತೀವಲ್ಲ, ಅವೆಲ್ಲ ಇಲ್ಲ. ಹೇರ್ ಡ್ರೆಸ್ಸರ್ ಸುಮ್ನೆ ಕರ್ಸಿ ಕೆಲಸ ಕೊಡ್ಲಿಲ್ಲ ನಾವು ಅಷ್ಟೇನೆ. ಅಷ್ಟು ಈಸಿಯಾಗಿ ಅಂದ್ರೆ ಆ ಲುಕ್ ನೋಡಿದಾಗ ಯಾರಿಗೂ ಇವಳು ಏನ್ ಮಾಡ್ತಾಳೋ ಗೊತ್ತಿಲ್ಲ ಆ ಫೀಲ್ ತಂದ್ಕೊಡುತ್ತೆ. ಅದಕ್ಕೆ ಹೋಮ್ ವರ್ಕ್ ಅದು ಅಂತ ಹೇಳ್ಕೊಬಹುದು. ಸೊ ಅಷ್ಟು ಲೋಕಲ್ ಆಗಿ ಕಾಣಿಸುವಂತ ಒಂದು ಪೊಲೀಸ್ ಆಫೀಸರ್ ಅಂಡ್ ಯಾರನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡ್ಬೋದು. ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕಿಂತ ಫಸ್ಟ್ ಲುಕ್ ಅಲ್ಲೇ ಹೆದರ್ಸ್ತೀರಿ ಅಂತ ಆಯ್ತು. ಏನ್ ಗೊತ್ತಾ, ದರ್ ಈಸ್ ದ ಸೇಯಿಂಗ್, ನಾವು ಹೆಂಗ್ ಕಾಣಿಸ್ಕೊಳ್ತೀವಲ್ಲ ಅದು ನಾವು ಮಾತಾಡೋದಕ್ ಮುಂಚೆ ನಾವೇನ್ ಮಾತಾಡ್ತೀವಿ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತಂತೆ. ಸೊ ಇಟ್ ಲುಕ್ಸ್ ಲೈಕ್ ದಾಟ್. ನೋಡಿದ್ರಾ, ಇದು ಪೊಲೀಸ್ ಆಫೀಸರ್ ಅಂದ್ರೆ ನಮ್ಮ ಮಚ್ಚ ಅಂದ್ರೆ ಭುವನ್ ಅವ್ರೆ. ಎಲ್ರಿಗೂ ಶೇರ್ ಸಿನಿಮಾ ಅಂತ ಕೇಳಿದ ತಕ್ಷಣ ಹೆಂಗ್ ಅನ್ಸುತ್ತೋ, ಶೇರ್, ಲೈಕ್, ಸಬ್ಸ್ಕ್ರೈಬ್, ನಾನು ಫಸ್ಟ್ ಅದನ್ನೇ ಅನ್ಕೊಂಡಿದ್ದು. ನನಗೆ ಇವ್ರು ಇಲ್ಲ ಇವ್ರು ಶೇರ್ ಅನ್ಬೇಕಾದ್ರೆ ನಂಗೆ ಏನ್ ನೆನಪಾಗುತ್ತೆ ಗೊತ್ತಾ, ಶೇರ್ ಸಿನಿಮಾ ಬೀದರಲ್ಲೂ ಕೂಡ ರಿಲೀಸ್ ಆಗ್ತದೆ, ದಯವಿಟ್ಟು ಸಿನಿಮಾ ನೋಡಿ. ಲಾಸ್ಟ್ ಲಾಂಚ್ ಮಾಡ್ಬೇಕಾದ್ರೆ, ಟ್ರೈಲರ್ ಲಾಂಚ್ ಮಾಡ್ಬೇಕಾದ್ರೆ, ಅಂದ್ರೆ ಇದು ಅವಾಗಿಂದ ಸೃಷ್ಟಿಯಾಗಿರೋಂಥದ್ದು. ಇವಾಗ ಹೆಂಗೆ ಒಂದು ಲೇಬಲ್ ಅಂತ ನಾವು ಮಾಡ್ಕೊಳ್ತೀವಿ, ಇವರು ಬೀದರ್ ಸಿನಿಮಾ ಬೀದರಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ, ನಾನು ಹೀರೋಯಿನ್ ಪಾತ್ರ ಮಾಡಿದ್ದೀನಿ, ಬೀದರಲ್ಲಿ ರಿಲೀಸ್ ಆಗ್ತಿದೆ, ಬೀದರ್ ಇಸ್ ಲೈಕ್ ನೀವು ಅಲ್ಲಿ ಹೆಂಗ್ ಹೇಳಿದ್ರೆ ಹಂಗೆ ಹೇಳ್ಬೇಕು. ನಂಗೆ ಮರ್ತೋಗಿದೆ. ಏನ್ ಹೇಳ್ದೆ ಅಂದ್ರೆ, ನಮ್ಮ ಶೇರ್ ಸಿನಿಮಾ ಮೇ 15ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ರು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಕನೆಕ್ಷನ್ ಇದೆ ಬೀದರಲ್ಲಿ. ಬೀದರಿಂದ ಸೊ ಬೀದರಲ್ಲಿರೋ ಅವ್ರ ಫ್ರೆಂಡ್ಸ್, ಅವ್ರ ಫ್ಯಾಮಿಲಿಗೆ, ಅವ್ರ ಆಡಿಯನ್ಸ್ಗೆ, ಯಾರು ನೋಡ್ತಾರೋ ಇಲ್ಲ ಗೊತ್ತಿಲ್ಲ, ಬೀದರಲ್ಲಿರೋ ಗ್ಯಾರಂಟಿ ನೋಡ್ಬೇಕು. ಪರ್ಸನಲ್ ರಿಕ್ವೆಸ್ಟ್. ಅವ್ರಿಗೆ ಹೇಳಿದ್ರೆ ಅವ್ರು ಕಡಕ್ಕಾಗೆ ಕರಿತಾ ಇದ್ರು ಅನ್ಸುತ್ತೆ. ನೀವ್ ಹೆಂಗ್ ಇನ್ವೈಟ್ ಮಾಡ್ತಿದ್ರಿ? ಬೀದರ್ ಅವ್ರನ್ನ ಮಾತ್ರನಾ? ಉತ್ತರ ಕರ್ನಾಟಕ ಏನಿಲ್ಲ, ಕರೆಕ್ಟ್ ಆಗಿ ನೀವು ನೋಡುವಂತಹ ಒಂದು ಸಿನಿಮಾನ ನಾವು ಮಾಡಿದೀವಿ ಶೇರ್. ಅದರಲ್ಲೂ ನಿಮ್ಮೂರವ್ರು ಬಂದು ಪ್ರೊಡ್ಯೂಸ್ ಮಾಡಿದ್ದಾರೆ. ನಿಮ್ಮೂರಿನ ಹುಡುಗ ಗಿಲ್ಲಿ ಬಂದು ಸಖತ್ತಾಗಿರುವಂತಹ ನೆಗೆಟಿವ್ ಪಾತ್ರ ಮಾಡಿದ್ದಾರೆ. ನಾನು ಸಖತ್ತಾಗಿ ಖಡಕ್ ಆಗಿರುವಂತಹ ಪೊಲೀಸ್, ನಿಮ್ಮೆಲ್ರಿಗೂ ಇಷ್ಟ ಆಗುವಂತಹ ಪೊಲೀಸ್ ಆಗಿ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಮೇ 15ನೇ ತಾರೀಕು ತಪ್ಪದೇ ಶೇರ್ ಸಿನಿಮಾನ ಸ್ಪೆಷಲಿ ಬೀದರಲ್ಲಿ ನೋಡ್ಲೇಬೇಕು. ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಇದು ಉತ್ತರ ಕನ್ನಡದವ್ರು ಇಲ್ಲಿದ್ದಾರೆ, ಇವ್ರಿಗೆ ಹೇಳಿದ್ರೆ ಅವ್ರು ಅದನ್ನ ಹೇಳ್ತಾರೆ. ಇವಾಗ ಔಟ್ ಸ್ಟೈಲ್ ಅಲ್ಲಿ ಹೇಳ್ತಾರೆ. ಹುಬ್ಳಿ ಈಗ ಈಗ ಈ ಸ್ಪ್ಲಿಟ್ ಪರ್ಸನಾಲಿಟಿ ಗೊತ್ತಾ ನಿಮ್ಗೆ? ಸ್ಪ್ಲಿಟ್ ಪರ್ಸನಾಲಿಟಿ ಬರುತ್ತೆ ನೋಡಿ. ಮಚ್ಚ ಹುಬ್ಳಿ ಇದು 15ನೇ ತಾರೀಕು ನಮ್ಮ ಶೇರ್ ಮೂವಿ ಉತ್ತರ ಕರ್ನಾಟಕದಾಗ ಎಲ್ಲಾ ಕಡೆನೂ ಬೀದರ್ದಾಗ ರಿಲೀಸ್ ಆಗತೈತಿ. ನೀವೆಲ್ಲರೂ ಬಂದು ನೋಡ್ರಿ. ಮೂವಿ ಖತರ್ನಾಕ್ ಮಾಡ್ಯಾರ, ಎಲ್ಲರೂ ಆಕ್ಟಿಂಗ್ ಭಾಳ ಚಂದ ಮಾಡ್ಯಾರ. ಸೊ ನೀವು ಬಂದು ನೋಡಿದ್ರಿ ಅಂತಂದ್ರೆ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿಗ್ತೈತೆ ಅಂತ ನಾ ಈ ಮುಖಾಂತರ ಹೇಳ್ತೀನಿ. ಮತ್ತೆ ಇನ್ನೇನೈತಿ, ಬಂದು ನೋಡ್ರಿ. ಬಂದು ನೋಡಿದ್ಮೇಲೆ ಐತೆ ಮಜಾ. ಐತೆ ಮಜಾ ಐತೆ. ಬಂದ್ಮೇಲೆ ನೀವೇ ಶೇರ್ ಮಾಡ್ತೀರಿ ನೋಡ್ರಿ ಅಂತ ಅಷ್ಟೇ. ಇವನು ಒಂಥರ ಸ್ಪ್ಲಿಟ್ ಪರ್ಸನಾಲಿಟಿ ಇದ್ದಂಗೆ. ಅಂದ್ರೆ ಮಾತಾಡ್ಬೇಕಾದ್ರೆ ಇಲ್ಲಿ ನಾವು ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್, ಅವನ ಪ್ರಕಾರ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಮಾತಾಡ್ಬೇಕಾದ್ರೆ ಡಿಸೆಂಟ್, ಇನ್ನಸೆಂಟ್, ನೀಟ್, ಸ್ಟ್ಯಾಂಡರ್ಡ್ ಎಲ್ಲ ಇರುತ್ತೆ. ಬರ್ತ್ ನೋಡಿ ಭಾಷೆ, ಹಂಗ್ ಮಾತಾಡ್ ಮುಗಿಸ್ಬಿಟ್ಟಿರ್ತಾರ. ಯಾರಿಗೂ ನೀನು ಗೊತ್ತೇ ಇಲ್ಲ ನಮ್ಗೆ, ಆ ಫೀಲ್ ಕೊಡ್ತಾನೆ ಇವನು. ಆಕ್ಚುಲಿ ಸಿನಿಮಾ ಶುರು ಆಗೋದಕ್ಕೂ ಮುಂಚೆ ನಿಮ್ಮಿಬ್ಬರಿಗೂ ಪರಿಚಯನೇ ಇರ್ಲಿಲ್ಲ ಅಂತ ಕೇಳ್ಪಟ್ಟೆ. ಈಗ ಮಚ್ಚ ನಾವು ಆಕ್ಚುಲಿ ಈ ಸಿನಿಮಾದಲ್ಲಿ ಯಾರಿಗೇನ್ ಸಿಕ್ತೋ ಇಲ್ಲೋ ಗೊತ್ತಿಲ್ಲ, ನನಗೊಂದು ಒಳ್ಳೆ ಮಸ್ತ್ ಮಚ್ಚ ಫ್ರೆಂಡ್ ಸಿಕ್ಕಿದೆ.
ಇವನೇನ್ ಹೇಳ್ತಾನ ಅವನಿಗೆ. ಮಚಾ ಸ್ಕ್ವೇರ್. ಸೊ ವಿ ಬಿಕಮ್ ಸೋ ಗುಡ್ ಫ್ರೆಂಡ್ಸ್ ದಟ್ ನಮ್ಮ ಲೈಫ್ನಲ್ಲಿ ನಮಗೆ ಇಮ್ಮಿಡಿಯೇಟ್ ನನಗೆ ಏನಾನ ಒಂದು ಬೇಕು ಅಂತ ಹೇಳಿದಾಗ ಆಗಿರ್ಬೋದು, ಅಥವಾ ಒಂದು ಏನೋ ತೀರಾ ಒಂದು ಒಳ್ಳೆ ವಿಷಯ, ಸ್ಯಾಡ್ ಫೀಲಿಂಗ್ ಇದ್ದಾಗ ಹೇಳ್ಕೊಳ್ಳೋ ಅಂತ ಒಂದು ಫ್ರೆಂಡ್ ಅಂತಂದ್ರೆ ಈಸ್ ದೇರ್. ಆ್ಯಂಡ್ ಅದು ಅಲ್ಲದೆ ಒಂದು ರೋಡ್ ಆಚೆ ಈಚೆ ಇದ್ದೀವಿ ನಾವು. ಸೊ ನನಗೆ ಅರ್ಜೆಂಟ್ ನನಗೇನೋ ಒಂದು ಬೇಕು ಅಂತಂದ್ರೆ ಹೀಲ್ ಬಿಕಮ್ ಒಂದು ಜೆಪ್ಟೋ ಬಾಯ್, ಆಯ್ತಾ. ಹೊಟ್ಟೆ ಹಸಿತಿದೆ ಅಂತಂದ್ರೆ ಹೀಲ್ ಬಿಕಮ್ ಒಂದು ಝೊಮೆಟೊ ಬಾಯ್, ಆಯ್ತಾ. ಅಟ್ ದ ಸೇಮ್ ಟೈಮ್ ನನ್ಗೆಲ್ಲಾನ ಹೋಗ್ಬೇಕಂತಂದ್ರು ಪಾಪ ಇಲ್ಲ ಟೇಕ್ ಮೀ, ನಾನೆಲ್ಲಾದ್ರೂ ಹೋಗ್ಬೇಕಂತಂದ್ರೆ ಬಾ ಮಚ್ಚ ಹೋಗ್ಬರೋಣ ಅಂತ. ಆ ತರ ವಿ ಹ್ಯಾವ್ ಬಿಕಮ್ ದಟ್ ಗುಡ್ ಫ್ರೆಂಡ್ಸ್. ಸೊ ಶೇರ್ ಐ ಆಮ್ ಥ್ಯಾಂಕ್ಫುಲ್ ಟು ಶೇರ್ ಸಿನಿಮಾ ತಂಡ ಟು ಪಾಪ ಮಚ್ಚ ನನ್ಗೆ ಏನೋ ಒಂದು ಲೈಫಲ್ಲಿ ತಂದು ಹಾಕ್ತು. ನನಗೆ ಇದೊಂಥರ ಗುಡ್ ಅರ್ನಿಂಗ್ ಅಲ್ಲ ಲೈಫಲ್ಲಿ, ಒಳ್ಳೆ ಫ್ರೆಂಡ್ ಅಂತ. ಸಿನಿಮಾ ಇಂದ ಅದನ್ನೇ ಹೇಳುದು, ಯಾರಿಗೇನ್ ಸಿಕ್ತೋ ಇಲ್ಲ ಗೊತ್ತಿಲ್ಲ, ನನ್ಗೊಂದು ಒಳ್ಳೆ ಸ್ನೇಹಿತ ಸಿಕ್ತ ಅಂತ. ಬಟ್ ನನಗೆ ಲೈಕ್ ಅದು ಹೇಳ್ತಾರೆ ಗೊತ್ತಾ, ಅಂದ್ರೆ ಬೆಂಗಳೂರಿಗೆ ಬಂದಾಗ ಯಾರಾದ್ರೂ ಒಬ್ರು ಹಿಂದೆ ಬೇಕು. ಏನೋ ಇಟ್ಸ್ ಗುಡ್ ಆರ್ ಬ್ಯಾಡ್, ದೇರ್ ಶುಡ್ ಬಿ ಸಂಬಡಿ. ಯಾರೋ ಒಬ್ರು ನೀನು ಇಲ್ಲಿ ಒಂದು ಲೆಫ್ಟ್ಗೆ ಹೋಗ್ತಿದ್ಯಾ, ನೀನು ಸ್ವಲ್ಪ ಅಲೈನ್ ಮಾಡ್ಕೋ ಅಂತ ಹೇಳ್ಕೊಳಕ್ ಬರ್ಬೇಕಲ್ವಾ. ದಟ್ ಫ್ರೆಂಡ್ ನನಗೆ ಸಿಕ್ತು. ಸೊ ಯಾಕೆ ಅಂತಂದ್ರೆ ಬಟ್ ಆ ಸಾಫ್ಟ್ ಆಗಿ ಇಡಲೇ ಬಾಳ ಈ ಕಡೆ ಅಂತಾರಲ್ಲ, ಮುಚ್ಕೊಂಡು ಬಾ, ಅದು ಹೀಗೆಲ್ಲ ಎಷ್ಟು ಪ್ರೀತಿ. ಅದು ಏನ್ ಗೊತ್ತಾ, ಆಕ್ಚುಲಿ ಇಲ್ಲೇ ನೀಟಾಗಿ ಹೇಳ್ತಾ ಇರೋದು. ನಾನ್ ಆಕ್ಚುಲಿ ಅಷ್ಟು ನೀನ್ ಈ ಕಡೆ ಕಾರ್ತಿಕ್ ಅವ್ರೆ ನೀವ್ ಹಿಂಗ್ ಬನ್ನಿ, ಬಂದ್ರೆ ಇದು ಕರೆಕ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಅವನಿಗೆ ಶಾಕ್ ಆಗ್ಬಿಡುತ್ತೆ. ಒಳ್ಳೆ ಇಲ್ಲ ಇದು ಯಾರೋ ಬೇರೆಯವರು ಮಾತಾಡ್ತಾ ಇರೋದು ಅಂತ. ಅದು ಏನಾಗಿದೆ ಅಂತಂದ್ರೆ ಫೋನ್ ಎತ್ತಿದ ತಕ್ಷಣ ಮಚ್ಚಾ ಎಲ್ಲಿದ್ಯಾ ಅಂತ ಅದನ್ನ ಕೇಳಿಸ್ಕೊಂಡು ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ನಮ್ಗೆ ಯಾರಾದ್ರೂ ಒಬ್ರು ಬೇಕು, ಅಂದ್ರೆ ಒಂದು ಅಲೈನ್ ಮಾಡೋ ಥರದ್ದು. ನನಗೆ ಈ ಶೇರ್ ಮೂವಿಯಿಂದ ನಮ್ ಮಚ್ಚ ಸಿಕ್ಕಿದ್ಲು. ಅಂಡ್ ಭುವನ ಮುಂಚೆ ಏನಾದ್ರು ಪರಿಚಯ ಇದ್ಲು. ನಮ್ಮ ಮುಂಚೆಯಿಂದ ಆಲ್ಮೋಸ್ಟ್ 8 years ಇಂದ ಪರಿಚಯ ಇದೆ. 8 years ಇಂದ ಲೆಕ್ಕ ತಪ್ಪಿದ್ರೆ ಅಷ್ಟೇ, ಆಮೇಲೆ ಹೊಡಿತಾರ ಅಕ್ಕ. ಸೊ ಆ ಒಂದು ಬಾಂಡಿಂಗ್ ಆಗಿರ್ಬೋದು, ಅದು ಒಂದು ಬ್ಯಾಕ್ ಬೋನ್ ಅಂತ ಹೇಳ್ತಾರಲ್ಲ, ಅದು ನನಗೆ ನನ್ನ ಮಚ್ಚದಿಂದ ಸಿಕ್ತು. ಸೊ ಆಮೇಲೆ ಏನ್ ಗೊತ್ತಾ, ಮೋರ್ ದೆನ್ ದ್ಯಾಟ್ ನಮ್ಮಿಬ್ಬರ ಮಧ್ಯದಲ್ಲೂ ನೀನ್ ಹಿಂಗ್ ಹೇಳ್ದ, ನಾನ್ ಅದನ್ನ ಹೇಳಿದ್ದ, ನೀನ್ ಹಿಂಗ್ ಮಾಡಿದ್ದ ಅದಿಲ್ಲ. ಸೊ ನನಗೇನಾದ್ರೂ ಡೌಟ್ ಇತ್ತ ಐ ವಿಲ್ ಟೇಕ್ ಡೈರೆಕ್ಟ್ ಕಾಲ್, ಅವ್ರಿಗೇನಾದ್ರೂ ಡೌಟ್ ಇತ್ತು ವಿಲ್ ಟೇಕ್ ಡೈರೆಕ್ಟ್ ಕಾಲ್. ಅಂದ್ರೆ ನಮ್ಗೆ ನಮ್ಮ ಮಾತುಗಳು ಟೈಮ್ ಪಾಸ್ ಎಷ್ಟು ಆಗತ್ತೋ ಪ್ರೊಡಕ್ಟಿವ್ ಅಷ್ಟೇ ಆಗಿರ್ಬೇಕು ಅಂತ ಇಬ್ರು ಫೀಲ್ ಮಾಡ್ತೀವಿ. ಸೊ ಭುವನ್ ಅವರೇ, ಕಮಿಂಗ್ ಟು ಸಿನಿಮಾ. ಸೊ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಖಡಕ್ ಆಫೀಸರ್ ಅಂತೂ ಹೇಳ್ಬಿಟ್ರು, ಅವ್ರ ಬಗ್ಗೆ ನೀವು ಹೇಳಿ. ನನ್ನ ಆಕ್ಚುಲಿ ಏನ್ ಗೊತ್ತಾ, ನಾವು ಶೂಟಿಂಗ್ ನಲ್ಲಿ ಜಾಸ್ತಿ ಸಮಯ ಸ್ಪೆಂಡ್ ಮಾಡಿದಿದ್ರೆ ಇಷ್ಟೊತ್ತಿಗೆ ಇವನನ್ನ ಹೆಂಗೆ ರೇಗಿಸ್ತೀನೋ ಹಂಗೆ ಜಾಸ್ತಿ ರೇಗಿಸ್ಬಿಡ್ತಾ ಇದ್ದೆ ನಾನು. ಬಟ್ ಏನಂತಂದ್ರೆ ಈ ಕೆಲವೊಂದು ಫಂಕ್ಷನ್ಸ್ ನಲ್ಲಿ ನಾವು ಮೀಟ್ ಮಾಡೋದಾಗಿರ್ಬೋದು, ಅಥವಾ ಇಂಟರ್ವ್ಯೂಸ್ ಈ ತರದೆಲ್ಲ ಮೀಡಿಯಾ ಈ ತರ ಎಲ್ಲೆಲ್ಲಿ ಸಿಕ್ಕಿದೀವೋ ಅಲ್ಲಿ ನೋಡಿರೋದ್ರಲ್ಲಿ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಷ್ಟೇ ಅವ್ರ ಬಗ್ಗೆ. ಅವ್ರು ಅನ್ಕೊಳ್ತಾ ಇದ್ದಾರೆ ನಿಜ ಸದ್ಯ ನನ್ನ ಸೇವಾದ ಅನ್ಕೋತಿದ್ರೆ ಹಂಗೆ ನೋಡಿ ಪದೇ ಸಿಕ್ಕು ಗೊತ್ತಾಗುತ್ತೆ. ಈಗ ಹೀಗೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ ನೀವು. ಅವ್ರ ಪಾತ್ರದ ಬಗ್ಗೆ ಅವ್ರು ಹೇಳ್ತಾರೆ, ನೀವು ಕೇಳಿಸ್ಕೊಳ್ಳಿ. ಪಾತ್ರದ ಬಗ್ಗೆ ಹೇಳಿ. 3 ವರ್ಷ ಆಯ್ತು, ಮರ್ತೋಗ್ಬಿಟ್ಟಿದ್ದೀನಿ. ಡೈಲಾಗ್ಸ್ ಮರ್ತಿರ್ಬೋದು ಮೇ ಬಿ. ಸೊ ನನ್ನ ಪಾತ್ರ ಶೇರ್ ಸಿನಿಮಾದಲ್ಲಿ ಹೇಗೆ ಅಂತಂದ್ರೆ, ಮೇ ಬಿ ಒಂದು ವಿಲನಿಶ್ ಇದೆ, ವಿಲನಿಶ್ ಸೈಡ್ ಇದೆ, ಒಂದು ಕಡೆ ಇನ್ನೋಸೆಂಟ್ ಗರ್ಲ್ ಇದೆ. ಸೊ ಆಡಿಯನ್ಸ್ಗೆ ಅದೊಂಥರ ಥ್ರಿಲ್. ಈ ಹುಡುಗಿ ಇನ್ನೋಸೆಂಟ್ ಆಗಿದ್ದೋಳು ಹೇಗೆ ವಿಲನಿಶ್ ಆಗಿ ಟರ್ನ್ ಆದ್ಲು, ಆ ಡ್ಯುವೆಲ್ ಕ್ಯಾರೆಕ್ಟರ್ಸ್ ಹೇಗೆ ಅನ್ನೋದು ಆಡಿಯನ್ಸ್ಗೂ ಒಂದು ಕಡೆ ಥ್ರಿಲ್ ಇದೆ. ಆ್ಯಂಡ್ ಮೋರ್ ಓವರ್ ಚಾಲೆಂಜಿಂಗ್ ಇದೆ ಕ್ಯಾರೆಕ್ಟರ್. ನಗ್ಸ್ತಿದೆ, ಚಾಲೆಂಜಿಂಗ್ ಇದೆ. ಚಾಲೆಂಜಿಂಗ್ ನನಗೆ ಚಾಲೆಂಜಿಂಗ್ ಹೇಳ್ತಿರೋದು ನನ್ನ ಥ್ರಿಲ್ಲಿಂಗ್ ಆಗಿದೆ ಸೀರಿಯಸ್ಲಿ. ಸೊ ನನ್ನ ಒಂದು ಕ್ಯಾರೆಕ್ಟರ್ ಇಂದ ಈ ಸಿನಿಮಾಗೆ ಒಂದು ಟ್ವಿಸ್ಟ್ ಕೂಡ ಇದೆ. ಸೊ ದಿಸ್ ಇಸ್ ದ ಮೇನ್ ಪಾಯಿಂಟ್ ನಾನು ಈ ಸಿನಿಮಾಗೆ ಒಪ್ಕೊಂಡಿದ್ದೆ. ಶೇರ್ ಸಿನಿಮಾ ಯಾವ ಥರ ಸಿನಿಮಾ ಅಂದ್ರೆ ಏನು ಹೇಳ್ತೀರಾ? ಸರಿ ಹೋಯ್ತು, ಹೋಗ್ಲಿ ಬಿಡಿ, ನಾನೇನು ರೇಗ್ಸಲ್ಲ ಹೇಳಿ. ನಮ್ಮ ಶೇರ್ ಸಿನಿಮಾದಲ್ಲಿ ಆಲ್ಮೋಸ್ಟ್ 90% ಫೈಟ್. ಓಕೆ, ಎಲ್ಲರೂ ಫೈಟ್ ಮಾಡ್ತಾರಾ? ಆಲ್ಮೋಸ್ಟ್ ಮಾಸ್ ಫೈಟ್ ನನ್ನ ಕೈಲೂ ಮಾಡಿಸಿದ್ದಾರೆ. ನಾನು ಹೀರೋ ಸರಿಯಾಗಿ ಹೊಡೆದು ಇದ್ದೀನಿ. ಆದ್ರೆ ಹೂ ಮೂಟೆಯಿಂದ ಬರ್ತಾರೆ.
ಹೀರೋಯಿನ್ ಫ್ಲವರ್ ತರ ಬರ್ತಾರೆ. ಫ್ಲವರ್ ತರ ಬರಲ್ಲ, ಅವ್ನು ನನ್ನ ಎಳ್ದಿದ್ ಸ್ಟೈಲ್ ಅದೇ ಹೂ ಪೆಟಲ್ಸ್ನ ಕಿತ್ತಿ ಕಿತ್ತಿ ಬಿಸಾಕ್ತಾರಲ್ಲ ಹಂಗೆ ಎಳ್ದಿದ್ದಾನ ಅವನ್ನ. ಮರ್ತೋದ್ರು. ಮರ್ತೋಯ್ತು, ನಾನೇನೋ ಫ್ಲೋ ಅಲ್ಲಿ ಇದ್ದೆ, ಮರ್ತೋಯ್ತು. ಸಾರಿ, ಕಂಟಿನ್ಯೂ ಮಾಡಿ. ಇಟ್ಸ್ ಓಕೆ. ಇಲ್ಲ ಹೇಳ್ತೀರಾ ನೆಕ್ಸ್ಟ್? ಆಮೇಲೆ ನೆನಪಾದ ಕಂಟಿನ್ಯೂ. ಸರ್, ನೀವು ಶೇರ್ ಸಿನಿಮಾ ಯಾವ ಥರ ಸಿನಿಮಾ ಅಂದ್ರೆ ನೀವು ಹೇಳ್ತೀರಾ? ಶೇರ್ ಫಸ್ಟ್ ಆಫ್ ಆಲ್ ಅದು ಇಡೀ ಸಿನಿಮಾದಲ್ಲಿ ಒಂದು ನಾನು ಆಕ್ಚುಲಿ ಪ್ರಾಪರ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ ಸಿನಿಮಾ ಏನು ಅಂತ ನಂಗೆ ಗೊತ್ತಾಗ್ಬಿಡ್ಬೇಕು. ಅಂದ್ರೆ ನಿಮಗ್ ಗೊತ್ತಾಗ್ಬಿಟ್ರೆ ಮತ್ತೆ ನಾವು ರಿಲೀಸ್ ಯಾಕೆ ಮಾಡ್ತಾ ಇರೋದು? ಇಂಟರ್ವ್ಯೂ ಯಾಕೆ ಮಾಡ್ತಾ ಇರೋದು? ಅದನ್ನೇ ಮತ್ತೆ ಎಷ್ಟ್ ಬೇಕು ಅಷ್ಟೇ ಹೇಳೋದು. ಇದು ಎಷ್ಟು ಬೇಕು ಅಷ್ಟು ಹೇಳ್ತಾ ಇಲ್ಲ ಅಂತ ನಾನು ಇಲ್ಲ, ನಾನು ಲಾಸ್ಟ್ ಇಂಟರ್ವ್ಯೂ ನಲ್ಲಿ ಕಿರಣ್ ಸರ್ ಬೈತವ್ರೆ ನನ್ಗೆ ಒಂಚೂರು ಲೀಕ್ ಮಾಡಿದ್ಕೆ, ಅದಕ್ಕೆ ಹೇಳಿಲ್ಲ ಅಂತ. ಅದಕ್ಕೆ ನಾನು ಸುಮ್ಮನೆ ಹೋಗಿದ್ದೀನಪ್ಪ. ಎಲ್ಲೋ ಹೇಳ ಕರೆಕ್ಟ್ ಆಗಿ ಗೊತ್ತಾಗ್ಬೇಕು. ಶೇರ್ ಸಿನಿಮಾ ಇಸ್ ವಾಟ್ ಕೈಂಡ್ ಆಫ್ ಸಿನಿಮಾ ಅಂತ ನಂಗೆ ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಓಕೆ, ಮಾಸ್ ಎಲಿಮೆಂಟ್ಸ್ ಇದೆ, ಫ್ಯಾಮಿಲಿ ಫೈಟ್ಸ್ ಇದೆ, ಸಾಂಗ್ಸ್ ಇದೆ, ತುಂಬಾ ಆರ್ಟಿಸ್ಟ್ಗಳಿದ್ದಾರೆ, ಸ್ಟೋರಿ. ಥ್ಯಾಂಕ್ಸ್. ಇದೇ ಪ್ರಶ್ನೆ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ನೋಡಿ ಕರೆಕ್ಟ್ ಆನ್ಸರ್. ಶೇರ್ ಸಿನಿಮಾ ಯಾವ? ಶೇರ್ ಸಿನಿಮಾ ನಿಮಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತ ಮಾಡಿರುವಂಥದ್ದು. ಎಂಟರ್ಟೈನ್ಮೆಂಟ್ ಅಲ್ಲಿ ಒಂದಷ್ಟು ಕ್ಯಾಟಗರಿ ಇದೆ. ಕೆಲವರು ಕಾಮಿಡಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಸೆಂಟಿಮೆಂಟ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಲವ್ ಸ್ಟೋರಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಫೈಟ್ ಇಷ್ಟ ಆಗುತ್ತೆ. ಸೊ ಒಂದು 3 ಬಂಚನ್ನ ಅಟ್ಲೀಸ್ಟ್ ನಾವು ಈ ಸಿನಿಮಾದಲ್ಲಿ ತರುವಂಥ ಪ್ರಯತ್ನ ನಮ್ಮ ಪ್ರಸಿದ್ಧ ಸರ್ ಮಾಡಿದ್ದಾರೆ. ಸೊ ಕಿಟಿ ಕೌಶಿಕ್ ಸರ್ ಅವರು ಅದನ್ನು ನೀಟಾಗಿ ಸೆರೆ ಹಿಡಿದಿದ್ದಾರೆ. ಆ್ಯಂಡ್ ಅದರಲ್ಲಿ ಹೊಸ ಮುಖನ ನಾವು ಒಂದು ವಿಭಿನ್ನ ಪಾತ್ರದಲ್ಲಿ ನೋಡುವಂಥದ್ದು ಗಿಲ್ಲಿ ಆಯಿತು ಅಂತಂದರೆ ಬಹಳಷ್ಟು ಸ್ಟ್ರಾಂಗ್ ಪ್ಲೇಯರ್ಸ್ ಅಂತ ಹೇಳ್ಬೋದು. ಶೋಭರಾಜ್ ಸರ್ ಆಗಿರ್ಬೋದು, ಬಾಲರಾಜ್ ವಡಿ ಸರ್ ಆಗಿರ್ಬೋದು, ಯಶ್ ಸರ್ ಆಗಿರ್ಬೋದು, ಎಲ್ಲರೂ ಅಂದರೆ ಕಿರಣ್ ಅವರೂ ಕೂಡ ತುಂಬ ಚೆನ್ನಾಗಿ ಈ ಸಿನಿಮಾಗೋಸ್ಕರ ಎಫರ್ಟ್ ಹಾಕಿ ಒಂದು ಹೊಸ ರೀತಿಯಲ್ಲಿ ಬರೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ಸಿನಿಮಾ ಇದಾಗಿದೆ. ಮಾಸ್ ಇಷ್ಟಪಡುವಂಥವ್ರಿಗೆ ತುಂಬ ಬೇಗ ರೀಚ್ ಆಗುವಂಥದ್ದು, ಇಷ್ಟ ಆಗುವಂಥದ್ದು ನಮ್ಮ ಶೇರ್ ಸಿನಿಮಾ ಆಗಿದೆ. ನನ್ನ ಬಗ್ಗೆ ಏನು ಗೊತ್ತಲ್ಲ, ನಾನು ಆಲ್ರೆಡಿ ಅವಾಗಿಂದ ಹೇಳ್ತಾ ಇದ್ದೀನಿ. ಸೊ ಇವ್ರ ಹತ್ರ ಒಂದು ಸಾಫ್ಟ್ ಟಚ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಅವರೇ ಹೇಳ್ಬಿಟ್ರು ವಿಲನಿಶ್ ಟಚ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಕಿರಣ್ ಅವ್ರನ್ನ ಒಂದು ಡಿಫ್ರೆಂಟ್ ವೇನಲ್ಲೇ ನೋಡ್ಬೋದು. ಸೊ ಇವೆಲ್ಲನೂ ಒಂದು ಪ್ಯಾಕೇಜ್ ಆಗಿ ಬಂದಾಗ ನಮಗೊಂದು ಈ ನೈಕಾನಲ್ಲಿ, ಅಮೆಝಾನಲ್ಲಿ ಆಫರ್ ಆಗ್ದಾಗ ಇಷ್ಟ ಆಗುತ್ತಲ್ಲ, ಅಷ್ಟು ಇಷ್ಟ ಆಗುತ್ತೆ ಜನಕ್ಕೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಮೇ 15ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಸಿನಿಮಾ ಥಿಯೇಟರ್ನಲ್ಲೇ ನೋಡಿ. ಗೊತ್ತಾಯ್ತಾ? ನೀವಿಬ್ರು ಮಾತಾಡುವಾಗ ಬಿಡ್ಲೇ ಇಲ್ಲ ಅವರು. ಅದಕ್ಕೆ ಅವ್ರಿಗೆ ಕೇಳಿದ್ರೆ ಒಂದು ಚೂರು ಡೈವರ್ಟ್ ಆಗಿಲ್ಲ, ಆ ಕಡೆ ಈ ಕಡೆ ಹೋಗಿಲ್ಲ, ಹಿಂಗೆ ಕಣ್ಣಿಟ್ಟವ್ರು ಎಲ್ಲ ಹೇಳಿ ಮುಗಿಸ್ಬಿಟ್ರೆ. ಭಾರಿ ಬುದ್ಧಿ ಅರ್ಥ ಆಯ್ತಾ? ಕಂಟೆಂಟ್ ಅರ್ಥ ಆಯ್ತು. ಅರ್ಥ ಆಯ್ತು. ಥ್ಯಾಂಕ್ಸ್. ನೀವೇನ್ ಮಾತಾಡಿದ್ರು ನಾವು ರೆಡಿ, ನೀವು ಮಾತಾಡಿ. ಬಟ್ ನಮ್ಗೆ ಇಡೀ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಎಲ್ಲೂ ಆ ಸೀರಿಯಸ್ ಜಾನರ್ ತರ ಇರುತ್ತೆ ಗೊತ್ತಾ? ಅಂದ್ರೆ ಸ್ಟ್ರಿಕ್ಟ್ ಆಗಿ ಬೆಳಿಗ್ಗೆ ಈ ಟೈಮಿಗೆ ಶೂಟಿಂಗ್ ಬರಬೇಕು, ಈ ಟೈಮಿಗೆ ಶೂಟಿಂಗ್ ಮುಗಿಸ್ಬೇಕು, ಈ ಟೈಮಿಗೆ ಒಂಥರ ಪಿಕ್ನಿಕ್ ತರ ಇತ್ತು ನಮ್ಗೆ. ಬಿಕಾಸ್ ಯಾಕೆ ಅಂತಂದ್ರೆ ಸೆಟ್ ಅಷ್ಟು ಕೂಲ್ ಆಗಿತ್ತು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ನಮ್ಗೆ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಚೆನ್ನಾಗಿ ನೋಡ್ಕೊಳ್ಳೋದಷ್ಟೇ ಅಲ್ಲದೆ ಇಟ್ ವಾಸ್ ಸೋ ಡಿಸಿಪ್ಲೈನ್ಡ್ ಆ್ಯಂಡ್ ವೆಲ್ ಆರ್ಗನೈಸ್ಡ್. ಸೊ ಅದೊಂದಿತ್ತು. ಆ್ಯಂಡ್ ನನಗೆ ನೀವು ಹೇಳಿದ್ರಿ, ಯಾವಾಗಲೇ ಕೇಳಿದ್ರಿ ಶೇರ್ ಸಿನಿಮಾ ಅಂದ ತಕ್ಷಣ ಏನು ನೆನಪು ಬರುತ್ತೆ ಅಂತ. ನಂಗೆ ಶೇರ್ ಸಿನಿಮಾ ಅಂದ ತಕ್ಷಣ ಬಾಲಣ್ಣ ಅವ್ರು ಬೈದಿರೋದು ನೆನಪು ಬರುತ್ತೆ. ಒಂದು ಸೀನಲ್ಲಿ ಅವ್ರಿಗೆ ಹಿಂಗೆ ಏನೋ ಕೈ ಕಟ್ಟಿರ್ತಾರೆ, ಸೀನ್ ಅದು ಜಸ್ಟ್ ಕೈ ಕಟ್ಟಿರ್ತಾರೆ, ಹಿಂಗೆ ಕೂತಿರ್ತಾರೆ. ಅವ್ರು ಯಾವುದೋ ಹಿಂಗೆ ಗೂಗಲ್ ಕೂತಿದ್ದಾರೆ, ನಾನು ಅವ್ರ ಪಕ್ಕದಲ್ಲೇ ಕೂತಿರ್ತೀನಿ. ಹಿಂಗೆ ಸಡನ್ನಾಗಿ ಯಾರೋ ಹಿಂಗೆ ಹೋದ್ರು, ಪಾಸ್ ಆಗಿಬಿಟ್ಟು ಯಾಕಣ್ಣ ಹಿಂಗೆ ಕೂತಿದ್ದೀರಾ ಅಂತ. ಈ ಬೇವರ್ ಸೀನಿಂದಾನೇ ಆಗಿರೋದು ಅಂತಂದ್ಬಿಟ್ಟು ಸಡನ್ನಾಗಿ. ನಾನು ಸೀರಿಯಸ್ ಆಗಿ ಕೂತಾಗ ನನಗೆ ಅವಾಗ ಬಾಲಣ್ಣನ ಬಗ್ಗೆ ಅಂದರೆ ಸರ್ ಚೆನ್ನಾಗಿದ್ದೀರಾ ಸರ್ ಆ ಥರ ಸಡನ್ನಾಗಿ ಈ ಬೇವರ್ ಸೀನ್ ಆಗಿದ್ದು ಅಂದ್ಬಿಟ್ಟು ನಾನು ಸಡನ್ನಾಗಿ ಹಿಂಗೆ ತಿರ್ಬಿಟ್ಟು ಏನಣ್ಣ ಅಂತಂತಂದ್ರೆ ಕ್ಯಾರೆಕ್ಟರ್ ಮಗ. ಸೊ ಅದರಿಗೆ ಅದೊಂದು ಅಂದರೆ ಅಷ್ಟು ಫನ್ ಅಂದರೆ ಸೀನಿಯರು, ನನ್ನ ಸೀನಿಯರ್ ನಾನು ಹಿಂಗೆ ಮಾತಾಡ್ಬೇಕು ನನ್ನ ಜೊತೆ, ನೀನು ಚಿಕ್ಕವನು ಹೊಸಬಾ ಅದು ಇದು ಅನ್ನೋದು ಯಾವುದೂ ಇರಲಿಲ್ಲ. ಸೊ ಒಂದು ಟೋಟಲ್ ಫನ್ ಪ್ಯಾಕೇಜ್ ಅಂತ ನನಗೆ. ಎಸ್. ಇನ್ನು ಕಿರಣ್ ರಾಜ್ ಬಗ್ಗೆ ಹೇಳೋದಾದ್ರೆ ಅವ್ರ ಪಾತ್ರ ಇರ್ಬೋದು ಅಥವಾ ನಿಮ್ಮ ಜೊತೆ ಎಲ್ಲ ಹೇಗಿದ್ರು? ಅಲ್ಲಿ ನಾವು ತುಂಬ ಟೈಮ್ವರೆಗೂ ಅಂದರೆ ಬೋತ್ ವರ್ ಫ್ರಮ್ ದ ಸೇಮ್ ಚಾನಲ್. ಸೊ ಅವಾಗವಾಗ ಯಾವುದಾದ್ರು ಫಂಕ್ಷನ್ಸ್ಗಳಲ್ಲಿ ಅಥವಾ ಅವಾರ್ಡ್ಸ್ ಈ ಥರ ಎಲ್ಲ ಒಂದು ಕಡೆ ಸಿಗ್ತಾ ಇದ್ವಿ. ಬಟ್ ಫಾರ್ಮಲ್ ಆಗಿ ಪರಿಚಯ ಆಯಿತು. ಅಂದರೆ ಪಾತ್ರಗಳು ಅವ್ರು ಅಲ್ಲಿವರೆಗೂ ಮಾಡಿರೋವಂಥದ್ದನ್ನ ನೋಡಿದಾಗ ಸ್ಮೂತ್, ಕ್ಯೂಟ್, ಲವ್ ಬಾಯ್ ಆ ಒಂದು ಫೀಲ್ ಏನಿರುತ್ತಲ್ವ, ನಾವು ಅಲ್ಲಿವರೆಗೂ ನೋಡಿದಾಗಿತ್ತು. ಬಟ್ ಸಿನಿಮಾದಲ್ಲಿ ಅಂತ ಬಂದಾಗ
ಒಂದಷ್ಟು ಡಿಸ್ಕಷನ್ ಬ್ಯಾಕ್ಗ್ರೌಂಡ್ ಅಲ್ಲೂ ಆಗಿದೆ. ಅವ್ರು ಈ ಪಾತ್ರ ಮಾಡ್ತಾರ ಅಂತ ಕೆಲವ್ರು ಕೇಳಿರೋದುಂಟು, ಅವ್ರು ಹಿಂಗೆಲ್ಲ ಮಾಡಿದ್ರ ಅಂತ ಹೇಳಿರೋದು ಉಂಟು. ಸೊ ಅದಕ್ಕೆ ತಕ್ಕಂಗೆ ಅಂದ್ರೆ ಪಾತ್ರಕ್ಕೆ ಏನ್ ಬೇಕು, ಈ ಲೋಕಲ್ ಮಾರ್ಕೆಟ್ ನಲ್ಲಿ ಒಂದು ಲೀಡ್ ತಗೊಳ್ತಾ ಇರುವಂತ ಹುಡುಗ, ಆ ಹುಡುಗಂಗೆ ಹೆಂಗ್ ಬೇಕು. ಮತ್ತೆ ನಾವು ತುಂಬಾ ಕಡೆ ನೋಡಿರ್ತೀವಿ, ತೀರಾ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ, ಅವ್ರ ಬಾಡಿ ಎಲ್ಲ ಫುಲ್ ರಿಪ್ಡ್ ಆಗಿರುತ್ತೆ. ಅಂದ್ರೆ ಅವ್ರ ಕೆಲಸ ಮಾಡಿ ಇವಾಗ ತುಂಬಾ ಜನ ಜಿಮ್ ಹೋಗಿ ಮಾಡ್ತಾರೆ, ಅವ್ರ ಕೆಲಸ ಮಾಡಿನೇ ಅಷ್ಟು ನೀಟಾಗಿ ಬಾಡಿ ಎಲ್ಲ ಆಗಿರತ್ತಲ್ಲ, ಆ ಒಂದು ಫೀಲ್ ನ ಅವರು ತಗೊಂಡ್ ಬಂದಿದ್ದಾರೆ. ಆ ಪಾತ್ರಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರು ಅಷ್ಟು ಎಫರ್ಟ್ ಹಾಕೋದನ್ನ ನೋಡಿ ಒಂದಷ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಜನ ಮಾತಾಡಿರ್ತಾರಲ್ಲ, ಅವ್ರ ಹಂಗೆ ಅವ್ರ ಹಿಂಗೆ ಇದು ಅದು ಅಂತ ಒಂದಷ್ಟು ನಮ್ಗೆ ಮಾತುಗಳು ಕೇಳಿಸಿರತ್ತಲ್ಲ. ಸೊ ನಾವು ಪ್ರತ್ಯಕ್ಷವಾಗಿ ನೋಡೋವರೆಗೂ ಯಾವ್ದನ್ನು ನಂಬಾರ್ದು ಅಂತ ಅವ್ರ ವಿಚಾರದಲ್ಲಿ ನನಗೆ ರಿಯಲೈಸ್ ಆಗಿದ್ದುಂಟು. ಎಲ್ಲ ಅಂತೆಗಳು ತುಂಬಾ ಓಡಾಡ್ತಾ ಇದ್ವಿ, ಅಲ್ಲಿ ಇಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಇಷ್ಟು ಚೆನ್ನಾಗಿ ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದಾರೆ, ಯು ಶುಡ್ ಗೋ ಅ ನೆಕ್ಸ್ಟ್ ಸ್ಟೆಪ್, ಇನ್ನೊಂದು ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅವರು ಅಂತ ವಿಶ್ ಮಾಡೋ ಹಾಗೆ. ಅಂಡ್ ಲೈಕ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಮಾತು ತುಂಬಾ ಖಡಕ್ ಆಗಿರುತ್ತೆ. ಎಷ್ಟು ಬೇಕು ಏನ್ ಬೇಕು ಅದನ್ನ ಅಳ್ದು ತೂಗಿ ಮಾತಾಡ್ತಾರೆ, ತುಂಬಾ ಸ್ಪಾಂಟೇನಿಯಸ್ ಆಗಿ ಕೂಡ ಮಾತಾಡ್ತಾರೆ. ಅವ್ರ ಮಾತುಗಳು ತುಂಬಾ ಇಷ್ಟ ಆಗುತ್ತೆ ನನಗೆ. ಯಾಕೆ ಅಂತಂದ್ರೆ ತುಂಬಾ ನ್ಯಾಚುರಲ್ ಆಗಿ ನಿಜ ಹೇಳೋದು ಸ್ವಲ್ಪ ಕಷ್ಟ, ಸೊ ಅವರು ನ್ಯಾಚುರಲ್ ಆಗಿ ನಿಜಾನ ತುಂಬಾ ಈಸಿಯಾಗಿ ಹೇಳ್ಬಿಡ್ತಾರೆ. ಅವರು ಅವ್ರ ಕೆಲಸ ಅಷ್ಟೇ, ಖುಷಿ ಆಗುತ್ತೆ ಆ ತರ ಒಂದು ಆರ್ಟಿಸ್ಟ್ ಜೊತೆನಲ್ಲಿ ವರ್ಕ್ ಮಾಡೋದಕ್ಕೆ. ಯಾಕಂದ್ರೆ ಅವ್ರ ಕೆಲಸ ಲೈಕ್ ಮೈಂಡ್ ಯೋರ್ ಓನ್ ಬಿಸ್ನೆಸ್ ಅಂತಾರಲ್ಲ, ಅದನ್ನ ಕೆಲವ್ರಿಗೆ ರಿಮೈಂಡ್ ಮಾಡ್ತಾ ಇರ್ಬೇಕಾಗತ್ತೆ ನಾವು. ಕರೆಕ್ಟ್. ಸೊ ಅವ್ರು ಅದನ್ನ ಪ್ರೊಫೆಷನಲ್ ವೇನಲ್ಲಿ ಮಾಡೋದು ನೋಡಿ ತುಂಬಾ ಇಷ್ಟ ಆಯ್ತು ನನಗೆ ಪರ್ಸ್ನಲಿ. ಈ ಡೈಲಾಗ್ ರೈಟರ್ ಸಖತ್ತಾಗಿ ಡೈಲಾಗ್ಸ್ ಎಲ್ಲ ಒಂದಷ್ಟು ಕೊಟ್ಟಿದ್ದಾರೆ. ಟ್ರೈಲರ್ ನೋಡುವಾಗಲೇ ಅನ್ಸುತ್ತೆ ಯಾರೇನು ಅಂದ್ರೆ ಹರ, ಶ್ರೀಧರ, ಗಂಗಾಧರ, ಜಲಾಧರ, ಈಶ್ವರ, ಅಲ್ಲಿವರೆಗೂ ಬಂದ್ಬಿಡ್ತಾರೆ. ಅದೊಂದಿದೆ. ಮತ್ತೆ ಅವ್ರೇನೋ ಕೇಳ್ತಾರಲ್ಲ, ಅವ್ನು ಅನಾಜಿನಾದ್ರೆ ನಾನೇನು ವಿಕ್ಸ್ ಆಕ್ಷನ್ 500 ಅಂತ. ಅದಕ್ಕೆ ಹೇಳಿದೆ, ಶೆಟ್ಟಿ ಅವರಿದ್ರೆ ಅದಕ್ಕೆ ಹೇಳ್ತಿದ್ದೆ ಅಂತ. ಕರೆಕ್ಟ್. ತುಂಬಾ ಚೆನ್ನಾಗಿ ಬಂದಿದೆ ಆ ಡೈಲಾಗ್ಸ್ ಎಲ್ಲ. ಮಾತ್ರ ಖುಷಿ ಆಯಿತು. ಅಂಡ್ ಎನಿವೆ ಆಲ್ ದ ವೆರಿ ಬೆಸ್ಟ್. ಮೇ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ರಾಜ್ಯಾದ್ಯಂತ ನಮ್ಮ ಸಿನಿಮಾ ಶೇರ್ ಮೇ 15ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಕನ್ನಡ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿದ ಮೇಲೆ ನೀವು ಡಿಸೈಡ್ ಮಾಡಿ ಚೆನ್ನಾಗಿದ್ಯಾ ಇಲ್ವಾ ಅಂತ ನೀವು ಹೇಳುವಂಥದ್ದನ್ನ ನಾವು ಖಂಡಿತವಾಗ್ಲೂ ಕೇಳಿಸ್ಕೋತೀವಿ. ಆ್ಯಂಡ್ ನೆಕ್ಸ್ಟು ನಿಮ್ಗೆ ಇಷ್ಟ ಆಗುವಂತಹ ಪ್ರತಿ ಸಿನಿಮಾಗಳನ್ನ ಮಾಡುವಂಥ ಪ್ರಯತ್ನ ಎಲ್ಲ ಆರ್ಟಿಸ್ಟು ಎಲ್ಲ ಟೀಮು ಮಾಡ್ತಾ ಇರ್ತೀವಿ. ಸೊ ಶೇರ್ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ ನಮಗೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಶೇರ್ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದಷ್ಟು ಫನ್ ಅಂತೂ ಇದ್ದೇ ಇದೆ ಟೀಮಲ್ಲಿ. ಆ್ಯಂಡ್ ಸಿನಿಮಾದಲ್ಲಿ ಒಂದಷ್ಟು ಎಲ್ಲ ಥರ ಕಂಟೆಂಟ್ ಇದೆ, ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಿ ಆಬ್ವಿಯಸ್ಲಿ ನಾವು ಥಿಯೇಟ್ರಿಗೆ ಹೋಗೋದೇ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗಲಿ, ರಿಫ್ರೆಶ್ ಆಗಿ ನಾವು ಆಚೆ ಬರಬೇಕು ಅಂತ. ಆ ಥರದ್ದೊಂದು ಒಳ್ಳೆ ಸಿನಿಮಾ ಅಂತ ಹೇಳ್ತಿದ್ದಾರೆ. ಇದೇ ಮೇ 15 ತಾರೀಕು ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡದೆ ಥಿಯೇಟ್ರಿಗೆ ಹೋಗಿ ನೋಡಿ. ಯಾಕೆ ಅಂದರೆ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ನಾವು ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಾವ್, ನೈಸ್. ಥ್ಯಾಂಕ್ ಯು.